ಸುಹಾಸಿನಿಗೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಸರ್ಕಾರಿ ವೈದ್ಯ ಆಗಿರುವ ಡಾಕ್ಟರ್ ಪಲ್ಲವಿ ಅವರಿದ್ದಾರೆ. ಅವ್ರ ಜೊತೆ ನಾವು ಸರ್ಕಾರಿ ಯೋಜನೆಗಳ ಬಗ್ಗೆ, ಅದರಲ್ಲೂ ಕೂಡ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಇರುವಂತಹ ವಿಶೇಷ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೆ ನಮ್ಮ ಮಾತನ್ನು ಮುಂದುವರಿಸೋಣ. ಓಕೆ ಪಲ್ಲವಿ ಅವರೇ, ನೀವು ಜನನಿ ಸುರಕ್ಷಾ ಯೋಜನೆ ಹಾಗೆ ಪ್ರಸೂತಿ ಆರೈಕೆ ಯೋಜನೆ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರಿ. ನೆಕ್ಸ್ಟ್ ಮಡಿಲು ಯೋಜನೆ, ಇದ್ರ ಬಗ್ಗೆ ಹೇಳಿ. ಮಡಿಲು ಯೋಜನೆ ಅನ್ನೋದು ಸಹ ರಾಜ್ಯ ಸರ್ಕಾರದಿಂದ ಅನುಷ್ಠಾನಗೊಂಡಿರುವಂತಹ ಕಾರ್ಯಕ್ರಮ. ಇದು ಯೂಶಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿರಬೇಕು. ಖಂಡಿತವಾಗ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿರುವಂಥ ಕಂಪಲ್ಸರಿ ಅಲ್ಲೇ ಆಗಬೇಕು ಅಂತ ಆಗಿರುವಂಥ ಮಹಿಳೆಯರಿಗೆ ಇದು ಅನುಕೂಲ ಆಗುತ್ತೆ. ಪ್ರೈವೇಟ್ನಲ್ಲೆಲ್ಲ ಡೆಲಿವರಿ ಆದರೆ ಇದನ್ನು ಕೊಡೋದಿಲ್ಲ. ಅಂದರೆ ರಿಜಿಸ್ಟರ್ ಆಗಿರೋ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಾದರೂ ಆಗಲ್ಲ ಅಂತ. ಸರ್ಕಾರಿ ಆಸ್ಪತ್ರೆಯಲ್ಲೇ ಆಗಿರಬೇಕು ಡೆಲಿವರಿ. ಮತ್ತು ಇನ್ನೊಂದು ಏನು ಅಂತಂದರೆ, ಡೆಲಿವರಿ ಆದ 48 ಗಂಟೆ ಒಳಗೆ ನಾವು ಮಡಿಲಿನ ಕಿಟ್ನ ವಿತರಿಸ್ತೀವಿ ಅಲ್ಲಿ. ಅಂದರೆ ಮಡಿಲು ಕಿಟ್ ಅಂದರೆ ಏನು? ಮಡಿಲು ಕಿಟ್ಟಲ್ಲಿ ಏನೇನಿರುತ್ತೆ? ಮಡಿಲು ಕಿಟ್ಟಲ್ಲಿ ಏನೇನಿರುತ್ತೆ ಅಂತ ಅಂದರೆ, ಮಗುವಿಗೆ ಬೇಕಾದಂತಹ ಬಟ್ಟೆ ಆಯಿತಾ, ಮಗುವಿಗೆ ಬೇಕಾದಂತಹ ಬಟ್ಟೆ, ಬಾಣಂತಿಗೆ ಬೇಕಾಗಿರುವಂತಹ ಬಟ್ಟೆಗಳು, ಒಂದು ಬೆಡ್ಶೀಟು, ರಗ್ಗು, ಸೋಪು, ಎಣ್ಣೆ, ಈ ರೀತಿ ಎಲ್ಲನೂ 1,000 ರೂಪಾಯಿದು ಏನೇನು ಅವಶ್ಯಕ ವಸ್ತುಗಳಿದೆ ಮಗುವಿಗೆ ಹಾಗೂ ಬಾಣಂತಿಗೆ ಏನೇನು ಬೇಕೋ ಅವೆಲ್ಲ ಕಿಟ್ ಒಳಗಿರುತ್ತೆ. ಓಕೆ, ಅದ್ರ ಜೊತೆಗೆ ಮಡಿಲು ಯೋಜನೆಯಲ್ಲಿ ದುಡ್ಡೇನಾದರೂ ಕೊಡುವಂಥ ವ್ಯವಸ್ಥೆ ಇದೆಯಾ? ಮಡಿಲು ಯೋಜನೆಯಲ್ಲಿ ಯಾವುದೇ ರೀತಿಯಾದ ದುಡ್ಡು ನಾವು ಕೊಡಬೇಕಾಗಿಲ್ಲ. ಅವಳು ಏನೇನು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ, ತಾಯಿ ಕಾರ್ಡ್ ಅಂತ ಹೇಳಿದ್ನಲ್ಲ, ತಾಯಿ ಕಾರ್ಡ್ ಇರಬೇಕು. ತಾಯಿ ಕಾರ್ಡ್ನಲ್ಲಿ ಪ್ರತಿ ತಿಂಗಳು ಡಾಕ್ಟರ್ ಚೆಕಪ್ ಮಾಡ್ಕೊಂಡಿರೋಂತಹ ದಾಖಲೆಗಳಿರುತ್ತೆ. ಮತ್ತು ಅಲ್ಲಿ ಡಾಕ್ಟ್ರು ಅಲ್ಲಿ ಸೈನ್ ಹಾಕಿರ್ತಾರೆ ಆ ಕಾರ್ಡ್ನಲ್ಲಿ. ಅರ್ಹಳಿದ್ದಾಳೆ ಇವಳು, ಮಡಿಲು ಯೋಜನೆಗೆ ಅರ್ಹಳಿದ್ದಾಳೆ, ಪ್ರಸೂತಿ ಆರೈಕೆಗೆ ಅರ್ಹಳಿದ್ದಾಳೆ ಅಂತ ಸೈನ್ ಹಾಕಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಇರುತ್ತೆ. ಎರಡನೇದಾಗಿ BPL ಕಾರ್ಡ್ ಇರುತ್ತೆ. ಅದೇ ಹಾಸ್ಪಿಟಲ್ ಆಗಿದ್ರೆ ಹೆರಿಗೆ ಪ್ರಮಾಣ ಪತ್ರ ಅವ್ರು ಕೊಡ್ತಾರೆ. ಇವಿಷ್ಟಿದ್ರೆ ಸಾಕು, ಮಡಿಲು ಕಿಟ್ಟಿಗೆ ಅವಳು ಅರ್ಹಳಾಗ್ತಾಳೆ. ಓಕೆ, ಅದ್ರ ಜೊತೆಗೆ ಮಡಿಲು ಕಿಟ್ ತಗೊಂಡ ಮೇಲೆ ನೆಕ್ಸ್ಟ್ ಅಂದರೆ ಎಷ್ಟು ದಿನಗಳ ಒಳಗಡೆ ಕಲೆಕ್ಟ್ ಮಾಡ್ಕೋಬೇಕು ಮಡಿಲು ಕಿಟ್ಟನ್ನು? 2 ದಿನಗಳ ಒಳಗಡೆ ನೀವೇ ವಿತರಿಸ್ತೀರ ಅಥವಾ ಅವ್ರು ಬಂದು ಕಲೆಕ್ಟ್ ಮಾಡ್ಕೋಬೇಕಾ? ಇಲ್ಲ, ಹೆರಿಗೆ ಆದಮೇಲೆ ತಾಯಿ ಮತ್ತು ಮಗು ಆಸ್ಪತ್ರೆಯಲ್ಲೇ ಇರುತ್ತೆ. 2 ದಿನ ನಾವು ಇಟ್ಕೋತೀವಿ. ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲೂ 2 ದಿನ ಡೆಲಿವರಿ ಆದಮೇಲೆ ಇಟ್ಕೊತೀವಿ. ಆವಾಗ ನಾವು ಯಾವಾಗಲೂ ಸ್ಟಾಕ್ ಇರುತ್ತೆ ನಮ್ಮ ಹತ್ರ, ಅದು ವಿತರಿಸ್ತೀವಿ, ಅಲ್ಲಿ ತಕ್ಷಣವೇ ವಿತರಿಸ್ತೀವಿ. ಓಕೆ ಡಾಕ್ಟರ್, ಈಗ ಮಡಿಲು ಕಿಟ್ ಯೋಜನೆ ನಿಜಕ್ಕೂ ಕೂಡ ಒಂದು ಅದ್ಭುತವಾದ ಯೋಜನೆ ಅಂತ ಹೇಳಬಹುದು. ತಾಯಿಗೆ ಏನೇನು ಬೇಕೋ ಅದನ್ನ ಕೊಡುವಂಥದ್ದು ಸರ್ಕಾರಿ ಆಸ್ಪತ್ರೆಯಿಂದ. ಯಾವ ರೀತಿ ಹರ್ಷವನ್ನು ವ್ಯಕ್ತಪಡಿಸ್ತಾರೆ ತಾಯಂದಿರು? ಒಂದು ಮಹಿಳೆ ತನ್ನ ತಾಯಿ ಮನೆಗೆ ಹೆರಿಗೆಗೆ ಹೋದರೆ ತಾಯಿ ಯಾವ ರೀತಿ ನೋಡ್ಕೋತಾಳೆ, ಅವಳಿಗೆ ನನ್ನ ಮಗಳಿಗೆ ಡೆಲಿವರಿ ಆಗುತ್ತಪ್ಪ, ಏನೇನು ಬೇಕು, ಅವಳಿಗೆ ಅವಶ್ಯಕವಾದ ವಸ್ತುಗಳು ಯಾವ್ಯಾವ ಬಟ್ಟೆಗಳು ಬೇಕು, ಹುಟ್ಟುವಂಥ ಮಗುವಿಗೆ ಕೇರ್ ತೊಗೊಳ್ಳಿಕ್ಕೆ ಯಾವ್ಯಾವ ಅವಶ್ಯಕ ವಸ್ತುಗಳು ಬೇಕು, ಅದನ್ನೆಲ್ಲ ಅವಳು ಅರೇಂಜ್ ಮಾಡ್ಕೋತಾ ಇದ್ಲು ಮೊದಲಾರು. ಆದರೆ ಸರ್ಕಾರ ಅವಳ ಅವಶ್ಯಕತೆಯನ್ನು ಅರಿತು ಮೊದಲೇ ರೆಡಿ ಮಾಡಿ ಇಟ್ಬಿಟ್ಟಿರುತ್ತೆ ಅವೆಲ್ಲ ಆ ಕಿಟ್ ಒಳಗಡೆ. ಮಗುವಿಗೆ ಸ್ನಾನ ಮಾಡಿಸೋ ಸೋಪಿಂದ ಹಿಡ್ದು, ಹಾಕೋ ಎಣ್ಣೆಯಿಂದ ಹಿಡ್ದು, ಬಟ್ಟೆಯಿಂದ ಹಿಡ್ದು, ತಾಯಿಗೆ ಸ್ವೆಟರ್ ಆಗಲಿ, ಬೆಡ್ಶೀಟ್ಸ್ ಆಗಲಿ ಎಲ್ಲ ಅದರೊಳಗಿರುತ್ತೆ. ಈ ರೀತಿ ತುಂಬಾ ಸಂತೋಷ ಪಡ್ತಾಳೆ. ಹಾಗೆ ಇನ್ನೊಂದು ತಾಯಿ ಭಾಗ್ಯ ಯೋಜನೆ, ಈ ಯೋಜನೆ ಬಗ್ಗೆ ಹೇಳಿ. ತಾಯಿ ಭಾಗ್ಯ ಪ್ಲಸ್ ಅಂತ ಅದು ರಾಜ್ಯ ಸರ್ಕಾರನೇ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮ. ಇದರಲ್ಲಿ ಏನು ಅಂತ ಅಂದರೆ, ಕೆಲವರು ಪ್ರೈವೇಟ್ನಲ್ಲೇ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಇಚ್ಛೆ ಪಡ್ತಾರೆ, ಕೆಲವರು ಸರ್ಕಾರಿ ಆಸ್ಪತ್ರೆಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೂ ಸಹ ಅನುಕೂಲ ಆಗಲಿ ಅಂತ ಈಗ ನಾರ್ಮಲ್ ಡೆಲಿವರಿನೇ ಆಯಿತು ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಲ್ಲಿ. ರಿಜಿಸ್ಟರ್ ನರ್ಸಿಂಗ್ ಕೆಲವೊಂದು ಗುರುತಿಸಿರುವಂಥ ನರ್ಸಿಂಗ್ ಹೋಮ್ಗಳಿರ್ತವೆ, ಅಲ್ಲಿ ನಾರ್ಮಲ್ ಡೆಲಿವರಿನೇ ಆಯಿತು. ಅಂಥವ್ರಿಗೆ ಇನ್ನೂ 1,000 ರೂಪಾಯಿ ಜಾಸ್ತಿ ಕೊಡ್ತೀವಿ ನಾವು. ಈಗ ಈಗ ಸಿಸೇರಿಯನ್ ಸೆಕ್ಷನ್ ಆಯಿತು ಅಂತ ತಿಳ್ಕೊಳ್ಳಿ, ಅವಾಗ ನಾವು ಯೂಶಲಿ 1,500 ರೂಪಾಯಿ ದುಡ್ಡು ಕೊಡ್ತಾ ಇದ್ವಿ. ಅದು JSY ಇದರಲ್ಲಿ. ಬಟ್ ಈಗ ತಾಯಿ ಭಾಗ್ಯ ಪ್ಲಸ್ ಏನು ಅಂತಂದರೆ, ಅವಳು BPL ಮಹಿಳೆನೇ ಆಗಿರಬೇಕು, BPL ಕಾರ್ಡ್ ಹೋಲ್ಡರ್ ಆಗಿರಬೇಕು ಅವಳು. ಮತ್ತು ಕಂಪಲ್ಸರಿ 48 ಅವರ್ಸು ಆ ನರ್ಸಿಂಗ್ ಹೋಮಲ್ಲಿ ಇರಬೇಕು ಅವಳು. ನಾರ್ಮಲ್ ಡೆಲಿವರಿ ಆದರೆ ಅಥವಾ ಸಿಸೇರಿಯನ್ ಆದರೆ ಅದಕ್ಕೆ ಎಷ್ಟು ಸಮಯ ಹಿಡಿಸುತ್ತೆ ಅಷ್ಟು ಅಲ್ಲಿದ್ದರೆ, ಅಲ್ಲಿನ ನರ್ಸಿಂಗ್ ಹೋಮ್ನ ಹೆರಿಗೆ ಪ್ರಮಾಣ ಪತ್ರ ಹಾಗೂ BPL ಕಾರ್ಡ್ ಏನಿದೆ ಅವೆಲ್ಲ ಡಾಕ್ಯುಮೆಂಟ್ನ ನಾವು ಪರಿಶೀಲಿಸಿ ಇನ್ನೂ ಹೆಚ್ಚಿಗೆ 1,000 ರೂಪಾಯಿ ದುಡ್ಡು ಕೊಡ್ತೀವಿ. ಅಂದರೆ ಈ ಪ್ರಸೂತಿ ಆರೈಕೆಯ 1,000 ಏನಿದೆ ಅದರ ಜೊತೆಗೆ ಮತ್ತೆ 1,000 ಎಕ್ಸ್ಟ್ರಾ ಕೊಡ್ತೀರಿ ತಾಯಿ ಭಾಗ್ಯ ಯೋಜನೆಯಲ್ಲಿ. ತಾಯಿ ಭಾಗ್ಯದಲ್ಲಿ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಡೆಲಿವರಿ ಆಗುವಂಥ ಪ್ರತಿಯೊಂದು BPL ಕಾರ್ಡ್ ಹೊಂದಿರುವಂಥ ಗರ್ಭಿಣಿ ಮಹಿಳೆ. ಈಗ ಈ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರೋದರ ಉದ್ದೇಶ ಏನು ಅಂತ ಅನಿಸುತ್ತೆ? ಈ ಎಲ್ಲ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ತಾಯಿ ಹಾಗೂ ಮಗುವಿನ ಮರಣ ಪ್ರಮಾಣವನ್ನು ತಗ್ಗಿಸುವುದೇ ಮುಖ್ಯ ಉದ್ದೇಶ. ನಾನು ಹೇಳಿದೆ, ಅನಕ್ಷರತೆ, ಆರ್ಥಿಕ ಪರಿಸ್ಥಿತಿ, ಅರಿವಿಲ್ಲದೆ ಇರೋದು, ಸಂಪ್ರದಾಯಗಳ ಕಾರಣಗಳಿಂದ ಎಲ್ಲರೂ ಮನೆ ಡೆಲಿವರಿನೇ ಮೊದಲು ಮಾಡ್ಕೋತಾ ಇದ್ರು.
ಈ ರೀತಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸೇಫ್ ಅನ್ನೋದೊಂದು, ಮತ್ತು ಈ ರೀತಿ ಎಲ್ಲ ಸೌಲಭ್ಯಗಳು ಸಿಗುತ್ತೆ, ಏನಕ್ಕೆ ಬಿಡಬೇಕು? ಇನ್ಸೆಂಟಿವ್ಸ್, ಜನರಿಗೆ ಮೋಟಿವೇಶನ್ ಥರ ಈ ಪ್ರೋಗ್ರಾಮ್ಗಳು, ಇವೆಲ್ಲ ಸೌಲಭ್ಯಗಳು ದೊರಕೋದ್ರಿಂದ ಅವ್ರು ಬಂದು ತಜ್ಞ ವೈದ್ಯರಿಂದನೇ ಡೆಲಿವರಿ ಆಗೋದು ಆಗಿ ಎಲ್ಲ ಪ್ರೊಸೀಜರ್ಸ್ಗಳಾಗುತ್ತೆ. ಈಗ ಮಗುಗೇನೋ ಫಿಟಲ್ ಡಿಸ್ಟ್ರೆಸ್ ಇತ್ತು, ತಕ್ಷಣ ಆಸ್ಪತ್ರೆಯಲ್ಲಿ ಆಗೋದ್ರಿಂದ ಅಲ್ಲಿ ಏನೇನು ಬೇಕೋ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಎಲ್ಲ ಅನುಕೂಲತೆಗಳು ಇರ್ತವೆ. ಆದರೆ ಮನೇಲಾದರೆ ಆ ರೀತಿ ಏನೂ ಇರೋದಿಲ್ಲ. ಇದರಿಂದ ತಾಯಿ ಮರಣ ಪ್ರಮಾಣನೂ ನಾವು ತಗ್ಗಿಸ್ಬೋದು, ಹಾಗೂ ಶಿಶು ಮರಣ ಪ್ರಮಾಣವನ್ನು ಸಹ ನಾವು ತಗ್ಗಿಸ್ಬೋದು. ಶಿಶು ಮತ್ತು ತಾಯಿ ಮರಣ ಪ್ರಮಾಣ ತಗ್ಗಿಸೋಕ್ಕೋಸ್ಕರನೇ ಈ ಪ್ರೋಗ್ರಾಮ್ಗಳನ್ನ ಅನುಷ್ಠಾನಗೊಳಿಸಿರೋದು. ನಿಮ್ಮ ಜೊತೆ ನಾನು ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮುಂಚೆ ಒಂದು ವಿರಾಮವನ್ನು ತಗೊಳ್ತೀನಿ. ವೀಕ್ಷಕರೇ, ಸುಹಾಸಿನಿಯಲ್ಲಿ ಈಗ ಮತ್ತೊಂದು ಬ್ರೇಕ್.